ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಜೀವನ್ ಬಡಿಗೆ. ರಾಜ್ಯದ ವಾಹನಗಳಿಗೆ HSRP ನಂಬರ್ ಪ್ಲೇಟ್ ಅಳವಡಿಕೆಗೆ ನೀಡಿದ್ದ ಲಾಸ್ಟ್ ಡೇಟ್ ವಿಸ್ತರಣೆ ಮಾಡಲಾಗಿದೆ. ಈ ಬಗ್ಗೆ ಸಾರಿಗೆ ಇಲಾಖೆ ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳಲಾಗಿದೆ. ಹಾಗಾದ್ರೆ ಏನಿದು HSRP? ಯಾವ ನಂಬರ್ ಪ್ಲೇಟ್ಗಳನ್ನ ಬದಲಿಸಬೇಕು? ಎಷ್ಟು ದಿನದಲ್ಲಿ ಹೊಸ ನಂಬರ್ ಪ್ಲೇಟ್ಗಳನ್ನ ಬದಲಾವಣೆಗೆ ಅವಕಾಶ ಕೊಡಲಾಗಿದೆ? ಎಲ್ಲಿ ಹೋಗಿ ಚೇಂಜ್ ಮಾಡಬೇಕು? ಎಷ್ಟು ದುಡ್ಡು ಖರ್ಚಾಗುತ್ತೆ ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಇವತ್ತಿನ ನ್ಯೂಸ್ ಫ್ಯಾಕ್ಟರಿಯಲ್ಲಿ ಚೆಕ್ ಮಾಡ್ಕೊಂಡು ಬರೋಣ ಬನ್ನಿ. ಕರ್ನಾಟಕದಲ್ಲಿ ಹಳೆ ವಾಹನಗಳಿಗೆ ಅತಿ ಸುರಕ್ಷಿತ ನೋಂದಣಿ ಫಲಕ ಅಂದ್ರೆ ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ನಂಬರ್ ಪ್ಲೇಟ್ HSRP ಅಳವಡಿಕೆಗೆ ನಿಗದಿಪಡಿಸಿರುವ ಗಡುವನ್ನು ವಿಸ್ತರಣೆ ಮಾಡಲಾಗಿದೆ. 2023 ಆಗಸ್ಟ್ 18ರಂದು ಅಧಿಸೂಚನೆ ಹೊರಡಿಸಿದ್ದ ಸಾರಿಗೆ ಇಲಾಖೆಯು ರಾಜ್ಯದಲ್ಲಿ 2019 ಏಪ್ರಿಲ್ 1ಕ್ಕೂ ಮುನ್ನ ನೋಂದಣಿಯಾದ ಹಳೆ ವಾಹನಗಳಿಗೆ HSRP ಅಳವಡಿಸಲು ಕಳೆದ ನವೆಂಬರ್ 17ರವರೆಗೆ ಕಾಲಾವಕಾಶವನ್ನು ನೀಡಲಾಗಿತ್ತು. ಆದರೆ HSRP ಅಳವಡಿಕೆಗೆ ಜನರಿಂದ ನಿರೀಕ್ಷಿತ ಸ್ಪಂದನೆ ಸಿಕ್ಕಿರಲಿಲ್ಲ. ಅದಕ್ಕಂತಾನೆ 2024 ಫೆಬ್ರವರಿ ದಿನದ ಒಳಗೆ ನೀವು ಈ ಒಂದು ನಂಬರ್ ಪ್ಲೇಟ್ಗಳನ್ನ ಅಳವಡಿಕೆ ಮಾಡಿಕೊಳ್ಳಬೇಕು ಅಂತ ಸರ್ಕಾರ ಹೇಳಿದ ತಕ್ಷಣ ಜನ ಎಚ್ಚೆತ್ತುಕೊಂಡು ಹೊಸ ನಂಬರ್ ಪ್ಲೇಟ್ಗಳ ಅಳವಡಿಕೆಗೆ ಮುಂದಾಗಿದ್ರು. ಬಹಳಷ್ಟು ಮಂದಿ ತಮ್ಮ ವಾಹನಗಳಲ್ಲಿರೋ IND ನೋಂದಣಿ ಫಲಕಗಳನ್ನೇ HSRP ಅಂತ ತಿಳಿದುಕೊಂಡಿದ್ದಾರೆ. ಆದರೆ ಎರಡೂ ಭಿನ್ನವಾದ ನಂಬರ್ ಪ್ಲೇಟ್ಗಳಾಗಿವೆ. ಇದೇ ನಂಬರ್ ಪ್ಲೇಟ್ಗಳಲ್ಲಿ IND ಜೊತೆಗೆ ಚಿಕ್ಕದಾಗಿ ಲೇಸರ್ ಮೂಲಕ ಕೆತ್ತಲಾದ ವಿಶೇಷ ಗುರುತಿನ ಸಂಖ್ಯೆ ಇರುತ್ತೆ. ಇಂತಹ ನಂಬರ್ ಪ್ಲೇಟ್ಗಳು ಇದ್ರೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಆದರೆ ಈ ಚಿಕ್ಕ ನಂಬರ್ಗಳು ನಿಮ್ಮ ನಂಬರ್ ಪ್ಲೇಟ್ಗಳಲ್ಲಿ ಇಲ್ಲ ಅಂತಂದ್ರೆ ನೀವು HSRP ನಂಬರ್ ಪ್ಲೇಟ್ಗಳನ್ನು ಅಳವಡಿಕೆ ಮಾಡಿಕೊಳ್ಳಲೇಬೇಕು. ಸಾರಿಗೆ ಇಲಾಖೆ ಫೆಬ್ರವರಿ 17 ಲಾಸ್ಟ್ ಡೇಟ್ HSRP ನಂಬರ್ ಪ್ಲೇಟ್ಗಳನ್ನು ಅಳವಡಿಸದಿದ್ರೆ ಕ್ರಮ ಕೈಗೊಳ್ಳುತ್ತೀವಿ ಅಂತ ಹೇಳಿತ್ತು. ಆಗ ವಾಹನ ಸವಾರರು HSRP ನಂಬರ್ ಪ್ಲೇಟ್ ಅಳವಡಿಕೆ ಮಾಡೋಕೆ ಬಂದಿದ್ರು. ಆದರೆ ಸರ್ಕಾರ ರಚಿಸಿದ್ದ ವೆಬ್ಸೈಟ್ ಸ್ಲೋ, ಕೆಲವೊಂದಿಷ್ಟು ದೋಷಗಳು ಕಂಡು ಬಂದಿತ್ತು. ಇದರಿಂದ ಜನ ಆಕ್ರೋಶಗೊಂಡಿತ್ತು. ಹಾಗಾದ್ರೆ ಯಾವ ವೆಬ್ಸೈಟ್ನಲ್ಲಿ HSRP ನಂಬರ್ ಪ್ಲೇಟ್ಗಳನ್ನು ಅಪ್ಲೈ ಮಾಡಬಹುದು ಅಂತ ನೋಡ್ತಾ ಹೋಗೋದಾದ್ರೆ transport.karnataka.gov.in ಅಥವಾ www.siam.in ಗೆ ಭೇಟಿ ನೀಡಬಹುದು. HSRP ಅಳವಡಿಕೆಗಾಗಿ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಡೀಲರ್ ಸ್ಥಳವನ್ನು ಆಯ್ಕೆ ಮಾಡಿಕೊಳ್ಳಿ. HSRP ಶುಲ್ಕವನ್ನು ಆನ್ಲೈನ್ನಲ್ಲಿ ಪಾವತಿಸಿ. ಶುಲ್ಕ ಪಾವತಿಯನ್ನ ನಗದು ರೂಪದಲ್ಲಿ ಮಾಡುವಂತಿಲ್ಲ. ವಾಹನ ಮಾಲೀಕರ ಮೊಬೈಲ್ ಸಂಖ್ಯೆಗೆ OTP ಬರೋದ್ರಿಂದ ಕರೆಕ್ಟ್ ಆಗಿರೋ ನಂಬರನ್ನು ಕೊಡಿ. ನಿಮ್ಮ ಅನುಕೂಲಕ್ಕೆ ತಕ್ಕಂತೆ HSRP ಅಳವಡಿಕೆ ದಿನಾಂಕ ಮತ್ತು ಸಮಯವನ್ನು ಆಯ್ಕೆ ಮಾಡಿ ನಿಮ್ಮ ವಾಹನದ ಡೀಲರ್ ಅಥವಾ ಶೋರೂಮ್ಗೆ ಭೇಟಿ ನೀಡಬಹುದು. ವಾಹನ ಮಾಲೀಕರ ಕಚೇರಿ ಆವರಣ, ಮನೆಯ ಸ್ಥಳದಲ್ಲಿ HSRP ನಂಬರ್ ಪ್ಲೇಟನ್ನು ಅಳವಡಿಕೆ ಆಯ್ಕೆ ಮಾಡೋದಕ್ಕೆ ಸಾಧ್ಯವಾಗುತ್ತೆ. 2019 ಏಪ್ರಿಲ್ 1ಕ್ಕೂ ಮುನ್ನ ನೋಂದಣಿಯಾದ ಹಳೆ ವಾಹನಗಳಿಗೆ HSRP ಕಡ್ಡಾಯವಾಗಿದೆ. HSRP ನಂಬರ್ ಪ್ಲೇಟ್ಗಳಲ್ಲಿ ನಿಮ್ಮ ಕಾರಿನ ಅಥವಾ ದ್ವಿಚಕ್ರ ವಾಹನದ ಸಂಪೂರ್ಣ ಮಾಹಿತಿ ಇರುತ್ತೆ. ಈ ಎಲ್ಲಾ ಮಾಹಿತಿಗಳಿಗೂ ಕೇಂದ್ರೀಯ ಡೇಟಾಬೇಸ್ನಲ್ಲಿ ಸಂಗ್ರಹ ಮಾಡಲಾಗಿರುತ್ತೆ. ಒಂದು ವೇಳೆ ನಿಮ್ಮ ವಾಹನ ಕಳ್ಳತನವಾದರೆ ಈ ಮಾಹಿತಿಯನ್ನ ಬಳಸಿಕೊಂಡು ಬೇಗ ಹುಡುಕಿ ತೆಗೆಯಬಹುದು. ನಿಮ್ಮ ವಾಹನಕ್ಕೆ ಹಾಕಿರುವ ನಂಬರ್ ಪ್ಲೇಟ್ ಅನ್ನ ಅನಧಿಕೃತವಾಗಿ ಬದಲಾವಣೆ ಮಾಡೋದಕ್ಕೂ ಕೂಡ ಸಾಧ್ಯವಾಗುವುದಿಲ್ಲ. ಇನ್ನು ಕಳ್ಳರ ಕೈಗೆ ಸಿಕ್ಕರೆ ಕೂಡಲೇ ತೆಗೆಯೋದಕ್ಕೂ ಕೂಡ ಸಾಧ್ಯವಾಗುವುದಿಲ್ಲ. ಇನ್ನು ಪ್ಲೇಟ್ನಲ್ಲಿ ಇರುವ ಮಾಹಿತಿಯನ್ನ ತಿದ್ದಲು ಕೂಡ ಸಾಧ್ಯವಾಗುವುದಿಲ್ಲ. ಒಂದು ವೇಳೆ ವಾಹನದ ಬದಲು ಕೇವಲ ಪ್ಲೇಟ್ ಕಳ್ಳತನ ಮಾಡಿದ್ರೆ ಅದನ್ನು ಕೂಡ ಮರುಬಳಕೆ ಮಾಡೋದಕ್ಕೆ ಸಾಧ್ಯವಾಗುವುದಿಲ್ಲ. ಇಷ್ಟೆಲ್ಲ ಲಾಭ ಇರೋದ್ರಿಂದ ಈ ಕೂಡಲೇ HSRP ನಂಬರ್ ಪ್ಲೇಟ್ಗಳನ್ನ ಅಳವಡಿಕೆ ಮಾಡಿಕೊಂಡು ನಿಮ್ಮ ವಾಹನವನ್ನ ಸೇಫ್ ಆಗಿ ನೋಡಿಕೊಳ್ಳಿ. ಜೊತೆಗೆ ಪೊಲೀಸರು ಹಾಕೋ ದಂಡದಿಂದ ಬಚಾವಾಗಿ. ಇದಾಗಿತ್ತು HSRP ನಂಬರ್ ಪ್ಲೇಟ್ಗೆ ಸಂಬಂಧಿಸಿದ ಮಾಹಿತಿ. ದೇಶ ವಿದೇಶ, ಕ್ರೀಡೆ, ಮನರಂಜನೆ, ಜೀವನ ಶೈಲಿ, ಜ್ಯೋತಿಷ್ಯ ಈ ಎಲ್ಲ ಸುದ್ದಿಗಳಿಗಾಗಿ www.suvarnanews.com ಗೆ ಲಾಗಿನ್ ಆಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.